ಕತೆ ಸಂಬಂಧಗಳ ಕನ್ನಡಿ. ಬೆಂಗಳೂರು ನಗರದ ಎತ್ತರದ ಕಟ್ಟಡಗಳಲ್ಲಿ ಒಂದರಲ್ಲಿ ವಿಜಯ್ ತನ್ನ ತಾಯಿ ಶಾರದಮ್ಮ ಮತ್ತು ಹೆಂಡತಿ ಪೂರ್ಣಿಮಾ ಜೊತೆ ವಾಸಿಸುತ್ತಿದ್ದನು. ವಿಜಯ್ ಖ್ಯಾತ ಕಂಪನಿಯ ಹಿರಿಯ ಮ್ಯಾನೇಜರ್. ಬೆಳಗ್ಗೆ 9ರಿಂದ ರಾತ್ರಿ 8ರವರೆಗೂ ಕೆಲಸ ಮಾಡುತ್ತಿದ್ದನು. ಪೂರ್ಣಿಮಾ ಐಟಿ ಕಂಪನಿಯ ಸಾಫ್ಟ್ವೇರ್ ಇಂಜಿನಿಯರ್. ತನ್ನ ಬದುಕಿನಲ್ಲಿ ಸ್ವಂತ ಕನಸುಗಳು, ಗುರಿಗಳು. ಶಾರದಮ್ಮ ಹಳ್ಳಿಯಲ್ಲಿ ಬದುಕಿ ಬಂದವರು. ಮಗನ ಪ್ರೀತಿಯಿಂದ ನಗರಕ್ಕೆ ಬಂದಿದ್ದರೂ ಹೊಸ ಜೀವನ ಶೈಲಿಗೆ ಹೊಂದಿಕೊಳ್ಳಲು ಕಷ್ಟವಾಗುತ್ತಿತ್ತು. ಹೊಸ ಮನೆಗೆ ಬಂದ ದಿನವೇ ಶಾರದಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ. ಮನೆಗೆ ಹೊಸ ಸೊಸೆ ಬಂದಿದ್ಲು, ಹಳೆಯ ಸಂಪ್ರದಾಯ ಪಾಲಿಸಬೇಕು, ನನ್ನ ಪಾಲಿಗೆ ಮರುಳಾಗಬೇಕು. ಆದರೆ ಪೂರ್ಣಿಮಾ ಮನಸ್ಸಿನಲ್ಲಿ ಬೇರೆ ಭಾವನೆ. ಇದು ಹೊಸ ಕಾಲ, ನನ್ನ ಕೆಲಸ, ನನ್ನ ಕನಸುಗಳನ್ನು ಕೂಡ ಉಳಿಸಿಕೊಳ್ಳಬೇಕು. ಅದು ತಿಳಿದಂತೆಯೇ ಒಂದು ಅಂತರ ಬೀಜ ಬಿತ್ತಿತ್ತು. ಆರಂಭದಲ್ಲೇ ಹಸಿವು ಹೆಪ್ಪುಗಟ್ಟುತ್ತಿದ್ದಂತೆ ಮಾತನಾಡುತ್ತಾ ಮನಸ್ಸಿನಲ್ಲಿ ದೂರುಗಳು ಹೂವುತ್ತಿದ್ದವು. ಒಂದು ಸೋಮವಾರ ಬೆಳಗ್ಗೆ ಪೂರ್ಣಿಮಾ ಆಫೀಸಿಗೆ ತಡವಾಗುತ್ತಿತ್ತು. ಅವಳು ಬೇಗನೆ ಸ್ನಾನ ಮಾಡಿ ಸಿದ್ಧಗೊಂಡು ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದು ಹೊರಡಲು ತಯಾರಾದಳು. ಅಲ್ಲೇ ಅಡಿಗೆ ಮನೆಯಿಂದ ಶಾರದಮ್ಮ ಕೂಗಿದರು. ಮಗಳೇ, ನೀನು ಊಟ ಮಾಡದೆ ಹೊರಡ್ತೀಯಾ? ಹಸಿದ ಹೊಟ್ಟೆ ಕೆಲಸಕ್ಕೆ ಹೋಗೋದು ಸರಿಯಲ್ಲ. ಪೂರ್ಣಿಮಾ: ಅಮ್ಮ, ಈಗ ಸಮಯವೇ ಇಲ್ಲ, ಕ್ಯಾಂಟೀನ್ನಲ್ಲಿ ತಿನ್ನುತ್ತೇನೆ, ತಡವಾದ್ರೆ ಬಾಸ್ ಬೈತಾರೆ. ಶಾರದಮ್ಮ ಕೋಪದಿಂದ: ಅಯ್ಯೋ ರಾಮ, ಮನೆಯ ಅಡುಗೆ ಬಿಟ್ಟು ಹೊರಗಡೆ ಕ್ಯಾಂಟೀನ್ ಅನ್ನ ತಿನ್ನೋ ಹೆಂಗಸು. ನಮ್ಮ ಕಾಲದಲ್ಲಿ ಇದನ್ನೇನು ಕನಸು ಕೂಡ ಕಂಡಿರಲಿಲ್ಲ. ಹೆಂಗಸು ಎಂದರೆ ಮೊದಲು ಮನೆ, ನಂತರ ಕೆಲಸ. ಈ ಮಾತು ಪೂರ್ಣಿಮಾಳ ಹೃದಯಕ್ಕೆ ತಟ್ಟಿತು. ಅವಳ ಕಣ್ಣೀರು ನೀರಾಡಿಸಿತು. ಅಮ್ಮ, ನೀವು ಹೀಗೆ ಯೋಚಿಸಬೇಡಿ. ನಾನು ಕೆಲಸ ಮಾಡುತ್ತೇನೆ, ನಮ್ಮ ಮನೆಗೆ, ನಮ್ಮ ಭವಿಷ್ಯಕ್ಕೆ. ನೀವು ಅರ್ಥ ಮಾಡಿಕೊಂಡರೆ ನನಗೆ ಶಕ್ತಿ ಸಿಗುತ್ತದೆ. ಆದರೆ ಶಾರದಮ್ಮ ತಲೆ ತಿರುಗಿಸಿ ಬೇಸರದಿಂದ ಹೇಳಿದರು. ನನ್ನ ಮಾತಿಗೆ ಕಿವಿಗೊಡಲ್ಲ ಹೀಗೆ ನವಯುಗದ ಹುಡುಗಿಯರು. ಪೂರ್ಣಿಮಾ ಮೌನವಾಗಿ ಬಾಗಿಲು ಮುಚ್ಚಿ ಹೊರಟಳು. ಕಣ್ಣಲ್ಲಿ ಕಣ್ಣೀರು, ಮನಸ್ಸಿನಲ್ಲಿ ನೋವು. ಅವಳಿಗೆ ತಾಯಿಯ ಪ್ರೀತಿ ಬೇಕಿತ್ತು, ಆದರೆ ದೊರೆಯುತ್ತಿಲ್ಲ. ಆ ದಿನದಿಂದ ಇಂತಹ ಚಿಕ್ಕ ಚಿಕ್ಕ ಮಾತುಗಳಿಂದ ದೊಡ್ಡ ಗೊಂದಲಗಳು ಮನೆಗೆ ಪ್ರವೇಶಿಸತೊಡಗಿದವು. ಊಟದ ವಿಚಾರ, ಮನೆ ಕೆಲಸದಲ್ಲಿ ಸಹಾಯದ ವಿಚಾರ, ರಾತ್ರಿ ತಡವಾಗಿ ಬರುವ ವಿಚಾರ. ಮನೆ ಒಂದು ಶಾಂತವಾದ ತಾಣವಾಗಬೇಕಾಗಿತ್ತು, ಆದರೆ ನಿಧಾನವಾಗಿ ಒತ್ತಡದ ವಾತಾವರಣ ತುಂಬಿಕೊಳ್ಳುತ್ತಿತ್ತು. ಮನೆ ಈಗ ದಿನದಿಂದ ದಿನಕ್ಕೆ ಗೊಂದಲದ ಕಿಟಕಿಯಂತೆ ಕಾಣಿಸುತ್ತಿತ್ತು. ಬೆಳಗ್ಗೆ ಪೂರ್ಣಿಮಾ ಕೆಲಸಕ್ಕೆ ಹೊರಡುವಾಗ ಶಾರದಮ್ಮನ ಮಾತುಗಳು ಚುಚ್ಚುತ್ತಿದ್ದವು. ಸಂಜೆ ಬಂದು ಸ್ವಲ್ಪ ಆರಾಮ ಪಡೆಯಬೇಕೆಂದಾಗಲೂ ಮತ್ತೆ ಚಿಕ್ಕ ಚಿಕ್ಕ ಟೀಕೆಗಳು ಕಾದಿರುತ್ತಿದ್ದವು. ಇಷ್ಟು ತಡವಾಗಿ ಮನೆಗೆ ಬರೋದೇಕೆ? ಮನೆ ಕೆಲಸಕ್ಕೆ ಕೈ ಜೋಡಿಸೋಕೆ ಸಮಯವೇ ಸಿಗುವುದಿಲ್ಲವಾ? ನಮ್ಮ ಕಾಲದಲ್ಲಿ ಹೆಂಗಸರು ಗಂಡನ ಹಿಂದೆ ನಡೆದುಕೊಂಡರೆ ಸಾಕು, ಇಷ್ಟು ಓಡಾಟದ ಕೆಲಸ ಬೇಕೇ? ಈ ಮಾತುಗಳು ದಿನದಿಂದ ದಿನಕ್ಕೆ ಗಾಢವಾಗುತ್ತಾ ಪೂರ್ಣಿಮಾಳ ಮನಸ್ಸು ಕುಗ್ಗಿಸುತ್ತಿದ್ದವು. ಅವಳಿಗೆ ಕೆಲವೊಮ್ಮೆ ನಾನು ಈ ಮನೆಯಲ್ಲೇ ಹೊರಗಿನವಳಂತೆ ಅನಿಸುತ್ತಿದೆ. ವಿಜಯ್ ಇವೆಲ್ಲ ನೋಡುತ್ತಿದ್ದ. ಅವನು ತಾಯಿಗೂ ಹೆಂಡತಿಗೂ ಒಂದೇ ರೀತಿಯಾಗಿ ಬೆಲೆ ಕೊಡಬೇಕೆಂಬ ಭಾವನೆಯಿಂದ ಯಾವತ್ತೂ ಯಾರಿಗೂ ನೇರವಾಗಿ ತಾಕಲಾಡುತ್ತಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹೊಳೆಯುತ್ತಿತ್ತು. ನಾನು ಮಧ್ಯೆ ನಿಲ್ಲದಿದ್ದರೆ ಈ ಸಂಬಂಧವೇ ಮುರಿದು ಹೋಗಬಹುದೇ? ಒಂದು ಸಂಜೆ ಪೂರ್ಣಿಮಾ ಕಚೇರಿಯಿಂದ ಮನೆಗೆ ಬಂದಾಗ ತುಂಬ ದಣಿದಿದ್ದಳು. ಲ್ಯಾಪ್ಟಾಪ್ ಬ್ಯಾಗ್ ಹಾಸಿಗೆಯ ಮೇಲೆ ಎಸೆದು ಒಂದು ಕ್ಷಣ ಕಣ್ಮುಚ್ಚಿಕೊಂಡಳು. ಆಗಲೇ ಶಾರದಮ್ಮನ ಶಬ್ದ ಕೇಳಿಸಿತು. ಮಗಳೇ, ನೀನು ಬಂದು ವಿಶ್ರಾಂತಿ ಮಾಡೋದಕ್ಕೂ ಮೊದಲು ಅಡುಗೆ ಮನೆಯಲ್ಲಿ ನೋಡಬೇಕು. ನಮ್ಮ ಕಾಲದಲ್ಲಿ ನಾವು ಹೀಗೆ ಮಾಡುತ್ತಿದ್ದೆವು. ಪೂರ್ಣಿಮಾ ಮೌನವಾಗಿ ಕೇಳಿ ಕುಳಿತಳು. ಕಣ್ಣೀರು ಹರಿಯುತ್ತಿತ್ತು, ಆದರೆ ಒಂದು ಮಾತು ಆಡಲಿಲ್ಲ. ಮನಸ್ಸಿನಲ್ಲಿ ಮಾತ್ರ ಅಮ್ಮನಿಗೆ ನನ್ನ ನೋವು ಕಾಣುತ್ತಿಲ್ಲ, ಆದರೆ ನನಗೆ ಅಮ್ಮನ ಪ್ರೀತಿ ಬೇಕಿತ್ತು. ಆದರೆ ಇಲ್ಲಿ ನಾನು ಯಾವಾಗಲೂ ತಪ್ಪುಗಾರ್ತಿಯೇ? ಮನೆ ಆ ರಾತ್ರಿ ನಿಶ್ಶಬ್ದವಾಗಿತ್ತು.
ವಿಜಯ್ ತಾಯಿ ಹೆಂಡತಿ ಇಬ್ಬರು ತಮ್ಮ ತಮ್ಮ ಕೊಠಡಿಯಲ್ಲಿ ಮೌನವಾಗಿರುವುದನ್ನು ನೋಡಿ ಮನಸ್ಸಿಗೆ ನೋವಾಯಿತು. ಈ ಮೌನವೇ ದೊಡ್ಡ ಜಗಳಕ್ಕಿಂತಲೂ ಅಪಾಯಕಾರಿ. ಇದಕ್ಕೆ ಪರಿಹಾರ ಹುಡುಕಬೇಕೆಂದು ಕೊಂಡ. ಅದೇ ದಿನಗಳಲ್ಲೊಂದು ರಾತ್ರಿ ಶಾರದಮ್ಮ ಅಡುಗೆ ಮಾಡುತ್ತಿರುವಾಗ ಏಕಾಏಕಿ ತಲೆ ಸುತ್ತಿ ನೆಲಕ್ಕೆ ಬಿದ್ದಳು. ವಿಜಯ್ ಮತ್ತು ಪೂರ್ಣಿಮಾ ಬೆಚ್ಚಿಬಿದ್ದು ಅವಳನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದರು. ವೈದ್ಯರು ಪರೀಕ್ಷಿಸಿ ಹೇಳಿದರು, ಅವರಿಗೆ ರಕ್ತದ ಒತ್ತಡ ಜಾಸ್ತಿ ಇದೆ, ಹೆಚ್ಚು ಒತ್ತಡ ಬೇಡ, ಮನಸ್ಸಿಗೆ ಶಾಂತಿ, ಸಮಯಕ್ಕೆ ಆಹಾರ, ವಿಶ್ರಾಂತಿ ಕೊಡಿ, ಇಲ್ಲವಾದರೆ ಆರೋಗ್ಯಕ್ಕೆ ಅಪಾಯ. ವೈದ್ಯರ ಮಾತು ಪೂರ್ಣಿಮಾಳ ಕಿವಿಯಲ್ಲಿ ಗಂಟು ಕಟ್ಟಿಕೊಂಡಂತೆ ಹೊಡೆದವು. ಅವಳು ಮನಸ್ಸಿನಲ್ಲಿ ನಿಶಬ್ದವಾಗಿ ಹೇಳಿಕೊಂಡಳು, ಅಮ್ಮ ನನಗೆ ಕೋಪ ಮಾಡಿದರೂ ಅವರು ನನ್ನ ಅಮ್ಮನಷ್ಟೇ. ಅವರಿಗೆ ನಾನು ಪ್ರೀತಿ ತೋರಿಸದೇ ಇದ್ದರೆ ಅವರ ಆರೋಗ್ಯ ಹಾಳಾಗಬಹುದು. ನಾನು ಬದಲಾಯಿಸಬೇಕು. ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿದ್ದ ಶಾರದಮ್ಮ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದರು. ಅವರ ಪಕ್ಕದಲ್ಲಿ ಕುಳಿತಿದ್ದಳು ಪೂರ್ಣಿಮಾ. ಸಮಯಕ್ಕೆ ಔಷಧಿ ಕೊಡುವುದು, ಬಿಸಿ ಸೂಪ್ ತಂದು ತಿನ್ನಿಸುವುದು, ರಾತ್ರಿ ನಿದ್ದೆಯಾಗದಿದ್ದಾಗ ಹಳೆಯ ಹಳ್ಳಿ ಕಥೆಗಳು ಹೇಳುವುದು. ಪೂರ್ಣಿಮಾ ಅವಳ ಹೃದಯದ ಮೃದುತೆಯಿಂದ ಅತ್ತೆಯ ಪಕ್ಕದಲ್ಲೇ ಇರಲು ಪ್ರಾರಂಭಿಸಿದಳು. ಶಾರದಮ್ಮ ಮೌನವಾಗಿ ನೋಡುತ್ತಿದ್ದರು. ಅವಳ ಹೃದಯದಲ್ಲಿ ಒಂದು ಹೊಳೆಯಿತು. ಈ ಹುಡುಗಿ ನನಗೆ ಎಷ್ಟು ಕಾಳಜಿ ಕೊಡ್ತಾಳೆ. ನಾನು ಮಾತ್ರ ಅವಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ಮನೆಗೆ ಹಿಂತಿರುಗಿದ ಮೇಲೆ ಶಾರದಮ್ಮ ಆರೋಗ್ಯ ಸ್ವಲ್ಪ ಸುಧಾರಿಸಿ ಮನೆಗೆ ಹಿಂತಿರುಗಿದಾಗ ಪೂರ್ಣಿಮಾ ಇನ್ನೂ ಹೆಚ್ಚು ಜವಾಬ್ದಾರಿಯಾಗಿ ನಡೆದುಕೊಳ್ಳುತ್ತಿದ್ದಳು. ಅಮ್ಮ ತಿನ್ನುವ ಮೊದಲು ತಾನೇ ಕುಳಿತು ತಿನ್ನದೆ ಮೊದಲು ಅವರ ತಟ್ಟೆ ತುಂಬಿಸುತ್ತಿದ್ದಳು. ಅಮ್ಮ ವಿಶ್ರಾಂತಿ ಮಾಡುತ್ತಿರುವಾಗ ಟಿವಿ ಶೋಗಳನ್ನು ಅವಳ ಜೊತೆ ಕೂತು ನೋಡುತ್ತಿದ್ದಳು. ಕೆಲಸದ ಒತ್ತಡ ಎಷ್ಟು ಇದ್ದರೂ ಕನಿಷ್ಠ ಅರ್ಧ ಗಂಟೆ ಅಮ್ಮ ಜೊತೆ ಮಾತನಾಡಲು ಸಮಯ ಬಿಡುತ್ತಿದ್ದಳು. ಶಾರದಮ್ಮ ಇದನ್ನೆಲ್ಲ ಮೌನವಾಗಿ ಗಮನಿಸುತ್ತಿದ್ದರು. ಮನಸ್ಸಿನಲ್ಲಿ ಮಾತ್ರ ಒಂದು ಪಶ್ಚಾತ್ತಾಪ. ನಾನು ಇದುವರೆಗೂ ನನ್ನ ಹಠದಿಂದ ಈ ಸಂಬಂಧವನ್ನು ದೂರ ಮಾಡಿದ್ದೆ. ಆದರೆ ಈ ಮಗಳು ನನ್ನ ಮೇಲೆ ಇಷ್ಟು ಪ್ರೀತಿ ಹರಿಸುತ್ತಾಳೆ. ಒಂದು ರಾತ್ರಿ ಮನೆ ಮೌನವಾಗಿತ್ತು. ವಿಜಯ್ ತನ್ನ ಕೊಠಡಿಯಲ್ಲಿ ಫೈಲ್ಗಳನ್ನು ನೋಡುತ್ತಿದ್ದ. ಪೂರ್ಣಿಮಾ ಅಡುಗೆ ಮನೆ ಸವರೆ ಮಾಡಿ ಶಾರದಮ್ಮನ ಪಕ್ಕದಲ್ಲಿ ಕುಳಿತುಕೊಂಡಳು. ಶಾರದಮ್ಮ ಸ್ವಲ್ಪ ಹೊತ್ತು ಮೌನವಾಗಿ ಅವಳನ್ನು ನೋಡುತ್ತಿದ್ದರು. ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಹಠಾತ್ ಅವರು ಪೂರ್ಣಿಮಾಳ ಕೈ ಹಿಡಿದು ಹೇಳಿದರು, ಮಗಳೇ, ನಾನು ತುಂಬ ತಪ್ಪು ಮಾಡಿದೆ. ನಿನ್ನನ್ನು ಯಾವತ್ತೂ ಸೊಸೆ ಎಂದುಕೊಂಡೆನೋ ಮಗಳಂತೆ ನೋಡಲಿಲ್ಲ. ನಿನ್ನ ಕನಸುಗಳನ್ನೆಲ್ಲ ನಾನು ತಡೆ ಹಿಡಿಯಲು ಯತ್ನಿಸಿದ್ದೆ. ಆದರೆ ನೀನು ನನ್ನ ಮೇಲೆ ಎಷ್ಟೊಂದು ಕಾಳಜಿ ತೋರಿಸಿದೆ. ನಾನು ಕಣ್ಣಿಗೆ ಕಾಣದೆ ಹೋಗಿದ್ದೆ. ಪೂರ್ಣಿಮಾಳ ಕಣ್ಣು ಕೂಡ ತೇವಗೊಂಡಿತು. ಅಮ್ಮ, ನೀವು ಹೀಗೆ ಹೇಳಿದರೆ ನನಗೆ ತುಂಬ ಸಂತೋಷ. ನನಗೆ ನಿಮ್ಮ ಪ್ರೀತಿ ಬೇಕಿತ್ತು, ಕೋಪವಲ್ಲ. ನಾನು ನಿಮ್ಮ ಮಗಳು. ನನ್ನ ಕನಸುಗಳನ್ನು ಬೆಂಬಲಿಸಿದರೆ ನನಗೆ ಶಕ್ತಿ ಬರುತ್ತದೆ. ಶಾರದಮ್ಮ ಆ ಕ್ಷಣದಲ್ಲಿ ತೀರ್ಮಾನಿಸಿದರು, ಇನ್ನು ಮುಂದೆ ನಾನು ಹಳೆಯ ಆಲೋಚನೆ ಬಿಟ್ಟು ಹೊಸ ಕಾಲಕ್ಕೆ ಹೊಂದಿಕೊಳ್ಳುತ್ತೇನೆ. ನಿನ್ನ ಬದುಕಿಗೆ ಅಡ್ಡಿಯಾಗುವುದಿಲ್ಲ. ಬದಲಿಗೆ ನಿನ್ನ ಬೆಂಬಲಿಗಯಾಗುತ್ತೇನೆ. ಆ ದಿನದಿಂದ ಮನೆಯ ವಾತಾವರಣವೇ ಬದಲಾಗಿತ್ತು. ಶಾರದಮ್ಮ ಇನ್ನು ಟೀಕೆ ಮಾಡದೆ ಪೂರ್ಣಿಮಾಳ ಕೆಲಸದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಪೂರ್ಣಿಮಾ ಕಚೇರಿಯಿಂದ ಬಂದಾಗ ಅಮ್ಮ ಜೊತೆ ಕೂತು ದಿನದ ಕತೆ ಹಂಚಿಕೊಳ್ಳುತ್ತಿದ್ದಳು. ವಾರಾಂತ್ಯಗಳಲ್ಲಿ ಇಬ್ಬರು ಸೇರಿ ಅಡಿಗೆ ಮಾಡಿ, ಚಿತ್ರಮಂದಿರಕ್ಕೆ ಹೋಗಿ ಅಥವಾ ನೆರೆಹೊರೆಯವರ ಜೊತೆ ಹಬ್ಬ ಹರಿದಿನಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ವಿಜಯ್ ಈ ಬದಲಾವಣೆಯನ್ನು ನೋಡಿ ಹೃದಯದಿಂದ ನಗುತ್ತಾನೆ. ನನ್ನ ಮನೆಗೆ ಮತ್ತೆ ಶಾಂತಿ ಬಂದಿದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾನೆ. ಶಾರದಮ್ಮ ಮತ್ತು ಪೂರ್ಣಿಮಾ ನಡುವೆ ಬದಲಾವಣೆ ಬಂದದ್ದು ಕೇವಲ ಮಾತಿನಲ್ಲಿ ಮಾತ್ರವಲ್ಲ, ಬದುಕಿನ ಪ್ರತಿಯೊಂದು ಅಂಶದಲ್ಲೂ ಗೋಚರಿಸತೊಡಗಿತು. ಬೆಳಗಿನ ಸಮಯ. ಮೊದಲು ಬೆಳಗ್ಗೆ ಎದ್ದಾಗಲೇ ಪೂರ್ಣಿಮಾ ಕಚೇರಿಗೆ ಹೋಗುವ ತುರ್ತು ಓಟ, ಶಾರದಮ್ಮನ ಟೀಕೆಗಳು, ಮನೆ ತುಂಬ ಗದ್ದಲವಾಗುತ್ತಿತ್ತು. ಆದರೆ ಈಗ ಶಾರದಮ್ಮ ಬೆಳಗ್ಗೆ ಚಹಾ ಮಾಡಿ ಪೂರ್ಣಿಮಾಳಿಗೆ ಕೊಡುವರು. ಪೂರ್ಣಿಮಾ ಕಚೇರಿಗೆ ಹೋಗುವ ಮೊದಲು
ಅಮ್ಮನ ಜೊತೆ ಕುಳಿತು 10 ನಿಮಿಷ ಮಾತನಾಡುತ್ತಾಳೆ. ಅಮ್ಮ, ಇಂದು ನನಗೆ ದೊಡ್ಡ ಪ್ರೆಸೆಂಟೇಷನ್ ಇದೆ, ಆಶೀರ್ವಾದ ಕೊಡಿ ಎಂದು ಕೇಳಿದಾಗ ಶಾರದಮ್ಮ ಹೆಮ್ಮೆ ಪಡುವರು. ಕಚೇರಿಯಿಂದ ಬಂದ ನಂತರ ಪೂರ್ಣಿಮಾ ಸಂಜೆ ಬಂದಾಗ ಕೇವಲ ದಣಿವಿನಿಂದ ಹಾಸಿಗೆಯ ಮೇಲೆ ಬಿದ್ದು ಹೋಗುವುದಿಲ್ಲ. ಅಮ್ಮ, ಇಂದು ನಿಮಗೆ ಇಷ್ಟವಾದ ಧಾರಾವಾಹಿ ನೋಡೋಣ ಎಂದು ಹೇಳುತ್ತಾಳೆ. ಇಬ್ಬರು ಒಟ್ಟಿಗೆ ಟಿವಿ ಮುಂದೆ ಕೂತು ನಕ್ಕು ಮಾತನಾಡುತ್ತಾರೆ. ಒಮ್ಮೆ ನೆರೆಹೊರೆಯವರು ಬಂದು ಹೇಳಿದರು, ಶಾರದಮ್ಮ, ನೀವು ಮತ್ತು ಸೊಸೆ ಹೇಗೆ ಹತ್ತಿರವಾಗಿದ್ದೀರೋ ನೋಡಿ, ನಮ್ಮ ಮನೆಗೆ ಮಾದರಿಯೇ. ಈ ಮಾತು ಕೇಳಿ ಶಾರದಮ್ಮ ಕಣ್ಣಲ್ಲಿ ಹೆಮ್ಮೆ ಕಂಗೊಳಿಸಿತು. ಒಂದು ರಾತ್ರಿ ವಿಜಯ್ ಶಾರದಮ್ಮನ ಬಳಿಗೆ ಬಂದು ನಿಧಾನವಾಗಿ ಹೇಳಿದ, ಅಮ್ಮ, ನೀವು ಬದಲಾದ್ರಿ. ಅಂದ್ರೆ ಈ ಮನೆಗೆ ಹೊಸ ಜೀವ ಬಂತು. ಪೂರ್ಣಿಮಾ ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾಳೆ. ನೀವು ಅವಳನ್ನು ಮಗಳಂತೆ ನೋಡಿದ್ರಿ ಅಂದ್ರೆ ನನಗೆ ಇನ್ನೇನು ಬೇಕಿಲ್ಲ. ಶಾರದಮ್ಮ ನಗುತ್ತಾ ಕಣ್ಣೀರನ್ನು ಒರೆಸಿಕೊಂಡರು. ಮಗ, ನಾನು ಈಗ ಅರ್ಥ ಮಾಡಿಕೊಂಡಿದ್ದೇನೆ. ಮಗಳು ಸೊಸೆ ಎಂಬ ಭೇದ ಬೇಡ. ಅವಳು ನನ್ನ ಮಗಳೇ. ಇದರಿಂದ ಮನೆಗೆ ಬಂದ ಪ್ರತಿಯೊಬ್ಬ ಅತಿಥಿಯು ಹೇಳುತ್ತಿದ್ದರು, ಈ ಮನೆಗೆ ಕಾಲಿಟ್ಟರೆ ತುಂಬಾ ಶಾಂತಿ, ತುಂಬಾ ಪ್ರೀತಿ ಅನ್ನಿಸುತ್ತೆ. ಶಾರದಮ್ಮ ಮತ್ತು ಪೂರ್ಣಿಮಾಳ ಹೊಸ ಬಾಂಧವ್ಯ ಅದೆಷ್ಟೇ ಮನೆಯಲ್ಲಿ ಸಂತೋಷ ತಂದಿದ್ದರೂ ಅದು ನಿಧಾನವಾಗಿ ಹೊರಗಿನವರ ಕಣ್ಣುಗಳಿಗೂ ಬೀಳತೊಡಗಿತು. ಅಪಾರ್ಟ್ಮೆಂಟ್ನಲ್ಲಿ ಗಣೇಶೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಸಿದ್ಧಪಡಿಸುತ್ತಿದ್ದರು. ಆ ದಿನ ಶಾರದಮ್ಮ ಹಳ್ಳಿ ಪದ್ಧತಿಯ ಪ್ರಕಾರ ಮಾಡಬೇಕಾದ ನೈವೇದ್ಯದ ಪದಾರ್ಥಗಳನ್ನು ತಯಾರಿಸಿದರು. ಪೂರ್ಣಿಮಾ ಆಫೀಸಿನಿಂದ ನೇರವಾಗಿ ಬಂದು ಅಮ್ಮನ ಜೊತೆ ಅಡಿಗೆ ಮನೆಗೆ ಸೇರಿಕೊಂಡಳು. ಅಮ್ಮ, ನಿಮಗೆ ನಾನು ಸಹಾಯ ಮಾಡ್ತೀನಿ. ನನ್ನ ಕೈಯಿಂದಲೂ ಮೊದಲು ಮೋದಕ ಮಾಡೋಣ. ಎರಡು ಒಟ್ಟಿಗೆ ನಕ್ಕು ಮಾತನಾಡುತ್ತಾ ಅಡಿಗೆ ಮಾಡಿದಾಗ ಅಲ್ಲಿ ಇದ್ದ ಇತರ ಮಹಿಳೆಯರು ಕುತೂಹಲದಿಂದ ನೋಡುತ್ತಿದ್ದರು. ಒಬ್ಬರು ಹೇಳಿದರು, ವಾ, ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಅತ್ತೆ ಸೊಸೆ ಸೇರಿಕೊಂಡು ಕೆಲಸ ಮಾಡ್ತಿದ್ದಾರೆ. ನಮ್ಮ ಮನೆಗಳಲ್ಲಿ ಮಾತ್ರ ಜಗಳ. ಶಾರದಮ್ಮ ಮನಸ್ಸಿನಲ್ಲಿ ಹೆಮ್ಮೆ ಪಟ್ಟುಕೊಂಡರು. ಪೂರ್ಣಿಮಾಳ ಕಡೆ ನೋಡಿ, ಇವಳು ನನ್ನ ಗೌರವವನ್ನು ಎಲ್ಲರ ಮುಂದೆ ಹೆಚ್ಚಿಸುತ್ತಾಳೆ ಎಂದುಕೊಂಡರು. ಮಹಿಳಾ ಸಮಿತಿಯವರು ಶಾರದಮ್ಮ ಮತ್ತು ಪೂರ್ಣಿಮಾಳನ್ನು ಮುಂದಿನ ತಿಂಗಳು ನಡೆಯುವ ಅತ್ತೆ ಸೊಸೆ ಸಂಭ್ರಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಅಲ್ಲಿ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಶಾರದಮ್ಮ ಹಳೆಯ ಅಭ್ಯಾಸ ಬಿಟ್ಟು ಹೊಸ ತಲೆಮಾರನ್ನು ಅರ್ಥ ಮಾಡಿಕೊಂಡಾಗ ಮನೆಯಲ್ಲಿ ಪ್ರೀತಿ ಬರುವುದು. ಪೂರ್ಣಿಮಾ ಅಮ್ಮನನ್ನು ಅಮ್ಮನಂತೆ ನೋಡಿದರೆ ಜಗಳಕ್ಕೆ ಅವಕಾಶವೇ ಇಲ್ಲ. ಅಲ್ಲಿ ಕೂತಿದ್ದ ಅನೇಕ ಮಹಿಳೆಯರು ಕಣ್ಣೀರಾಗಿದ್ದರು. ಕೆಲವರು ಶಾರದಮ್ಮನ ಬಳಿ ಬಂದು ಹೇಳಿದರು, ನಾವು ನಮ್ಮ ಸೊಸೆಯರ ಜೊತೆ ಹೀಗೆ ಇರಬೇಕು, ನೀವು ನಮಗೆ ಮಾದರಿ. ವಿಜಯ್ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡ. ಆ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿ ಹೆಮ್ಮೆಯಿಂದ ನಗುತ್ತಿದ್ದ. ನನ್ನ ಅಮ್ಮ, ಅವಳು ನನ್ನ ಹೆಂಡತಿ, ಇವರಿಬ್ಬರು ನನ್ನ ಬದುಕಿಗೆ ಆಧಾರ. ಹಳೆಯ ಗೊಂದಲಗಳು ಹಿಂದೆ ಬಿದ್ದವು ಎಂದು ತೋಚುತ್ತಿದ್ದಾಗ ಅತಿಥಿಗಳೊಂದಿಗೆ ಮನೆ ತುಂಬಿ ಹಬ್ಬ ಹಬ್ಬಿಸಿದ ಕೆಲ ವಾರಗಳ ಬಳಿಕ ಹೊಸ ಸವಾಲು ಬಂದಿತು. ಪೂರ್ಣಿಮಾ ಪ್ರಾಜೆಕ್ಟ್ ಡೆಡ್ಲೈನ್ ಅಂತಿದ್ದ ಹಿಂದೆ ಬಿದ್ದು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದಳು. ರಾತ್ರಿ 9 ಗಂಟೆಗೆ ಮನೆಗೆ ಬಂದು ತಿನ್ನದೆ ಲ್ಯಾಪ್ಟಾಪ್ ಮೇಲೆ ಕುಳಿತುಕೊಳ್ಳುತ್ತಿದ್ದಳು. ಶಾರದಮ್ಮ ನೋಡುತ್ತಿದ್ದರು, ಆದರೆ ಪೂರ್ಣಿಮಾ ತಾವು ಊಟ ವಿಷಯವನ್ನು ಮರೆತು ಹೋಗುತ್ತಿದ್ದಳು. ಶಾರದಮ್ಮ ಬೆಚ್ಚಿಬಿದ್ದು ಮೃದುವಾಗಿ ಹೇಳಿದರು, ಮಗಳೇ, ನಿನ್ನ ಕೆಲಸ ಎಷ್ಟು ಮುಖ್ಯವಾದರೂ ಆರೋಗ್ಯ ಕೂಡ ಮುಖ್ಯ. ನಾನು ನಿನ್ನ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡಬಯಸುತ್ತೇನೆ. ಊಟ ಮಾಡದೆ ಕೆಲಸ ಮಾಡುವುದು ನಿಲ್ಲಿಸು. ಪೂರ್ಣಿಮಾಳಿಗೆ ಕೋಪ ಬಂದರೂ ಮನಸ್ಸಿನಲ್ಲಿ ಕೇಳಿತು, ನಿಜ, ಅಮ್ಮ ನಿಜವಾಗಿಯೂ ನನ್ನ ಚಿಂತೆಯನ್ನು ಮಾಡುತ್ತಿದ್ದಾರೆ. ಆ ದಿನದಿಂದ ಪೂರ್ಣಿಮಾ ಸ್ಮಾರ್ಟ್ ಆಗಿ ತಮ್ಮ ಸಹಾಯವನ್ನು ನಿರ್ವಹಿಸಲು ಶುರು ಮಾಡಿದಳು. ಕೆಲಸ, ಆಫೀಸ್, ಮನೆಯನ್ನು ಸಮತೋಲನವಾಗಿ ವಿಂಗಡಿಸಿದಳು. ಶಾರದಮ್ಮನ ಸಹಾಯದಿಂದ ದಿನದ ತಿಂಡಿಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದಳು.
ಮಧ್ಯಾಹ್ನ ವಿಶ್ರಾಂತಿ ಸಮಯದಲ್ಲಿ ಅಮ್ಮ ಮಗಳು ಚಿಕ್ಕ ಕತೆ ನಗುವಿನ ಕ್ಷಣ ಹಂಚಿಕೊಳ್ಳುತ್ತಿದ್ದರು. ಶಾರದಮ್ಮ ಹೇಳಿದರು, ನಿನ್ನ ಕೆಲಸ ನಿನ್ನ ಕನಸುಗಳು ನನ್ನ ಮೇಲೆ ಒತ್ತಡ ಮಾಡಬಾರದು. ನಾನು ನಿನ್ನ ಜೊತೆ ಇದ್ದರೆ ಶಾಂತಿ ಸುರಕ್ಷತೆ ಒದಗುತ್ತದೆ. ವಿಜಯ್ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಅವನು ತನ್ನ ಕೊಠಡಿಯಲ್ಲಿ ನಗುತ್ತಾ ಹೇಳಿದರು, ಇವರಿಬ್ಬರ ಸಹಕಾರ, ಗೌರವ, ಪರಸ್ಪರ ಪ್ರೀತಿ ಮನೆಗೆ ಶಾಂತಿ ತಂದಿದೆ. ಯಾವುದೇ ಸಮಸ್ಯೆ ಬಂದರೂ ಈಗ ನಾವು ಎದುರಿಸಲು ಶಕ್ತರಾಗಿದ್ದೇವೆ. ಹಳ್ಳಿ ಜೀವನದ ಹಳೆಯ ಪದ್ಧತಿಗಳು ಮತ್ತು ನಗರ ಜೀವನದ ವೇಗದ ನಡುವೆ ಶಾರದಾಮ್ಮ ಮತ್ತು ಪೂರ್ಣಿಮಾ ತಮ್ಮ ಸಂಬಂಧವನ್ನು ಸಂಪೂರ್ಣ ಗಾಢವಾಗಿಸಿದಳು. ಪ್ರತಿ ಬೆಳಗ್ಗೆ ಪೂರ್ಣಿಮಾ ಕಚೇರಿಗೆ ಹೋಗುವ ಮುನ್ನ ಅಮ್ಮನ ಜೊತೆ ಕಾಫಿ ಕುಡಿದು ದಿನದ ಯೋಜನೆ ಹಂಚಿಕೊಳ್ಳುತ್ತಾಳೆ. ಅಮ್ಮ, ಇಂದು ನಾನು 2 ಪ್ರಮುಖ ಸಭೆಗಳಲ್ಲಿ ಭಾಗವಹಿಸುತ್ತೇನೆ. ನಿಮ್ಮ ಆಶೀರ್ವಾದ ಬೇಕು ಎಂದು ಕೇಳುತ್ತಾಳೆ. ಶಾರದಮ್ಮ ಕಣ್ಣು ಕಂಗೊಳಿಸುತ್ತಾ, ನಿನ್ನ ಶಕ್ತಿ, ಧೈರ್ಯ ನೋಡಲು ನನಗೆ ಹೆಮ್ಮೆ. ಕಚೇರಿ ಮುಗಿದ ಬಳಿಕ ಪೂರ್ಣಿಮಾ ಅಮ್ಮನ ಜೊತೆ ಊಟ ಮಾಡಿ ದಿನದ ಘಟನೆ ಹಂಚಿಕೊಳ್ಳುತ್ತಾಳೆ. ಅಮ್ಮ ತನ್ನ ಹಳೆಯ ಹಳ್ಳಿ ಕಥೆಗಳು, ಬದುಕಿನ ಪಾಠಗಳು ಹಂಚಿಕೊಳ್ಳುತ್ತಾರೆ. ಕೆಲವು ಸಮಯ ಕೇವಲ ನಗು, ಚಂದದ ಮಾತು, ಸಹಜ ಹಾಸ್ಯ ಹಂಚಿಕೊಳ್ಳುತ್ತಾರೆ. ಈ ದಿನದಿಂದ ಮನೆ ತುಂಬಿ ಹರ್ಷ, ನಗು, ಪ್ರೀತಿ ಹರಿಯಲು ಶುರುವಾಯಿತು. ನೆರೆಹೊರೆಯವರು ಶಾರದಮ್ಮ ಪೂರ್ಣಿಮಾ ಸಂಬಂಧವನ್ನು ನೋಡಿದಾಗ ತಮ್ಮ ಮನೆಗಳಿಗೆ ಮಾದರಿ ಎಂದು ಅಪ್ಪಣೆ ಮಾಡಿದ್ದಾರೆ. ಪೋಸ್ಟರ್, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಇವರಿಬ್ಬರ ಸ್ನೇಹ, ಗೌರವದ ಕತೆ ಉದಾಹರಣೆಯಾಗಿ ತೆಗೆದುಕೊಳ್ಳಲ್ಪಟ್ಟಿತು. ವಿಜಯ್ ಮನಸ್ಸಿನಲ್ಲಿ ನಗುತ್ತಾ, ಅಮ್ಮ ಮನೆಗೆ ಮತ್ತೆ ಶಾಂತಿ, ಸಂತೋಷ, ಪ್ರೀತಿ ಬಂದಿದೆ. ಈ ಬಾಂಧವ್ಯವೇ ನಿಜವಾದ ಸಂಪತ್ತು. ಶಾರದಮ್ಮ ಮತ್ತು ಪೂರ್ಣಿಮಾ ತಮ್ಮ ಜೀವನದಲ್ಲಿ ಹಳೆಯ ಹಠ ಮತ್ತು ಹೊಸ ಮನೋಭಾವವನ್ನು ಸಮತೋಲನಗೊಳಿಸಿಕೊಂಡು ಮನೆಯಲ್ಲಿನ ಶಾಂತಿ. ಶಾರದಮ್ಮ ಮತ್ತು ಪೂರ್ಣಿಮಾ ಈಗ 1 ವರ್ಷದಿಂದ ಹಬ್ಬ ಸಮಾರಂಭಗಳಲ್ಲಿ ಮಾತ್ರವಲ್ಲ, ದಿನನಿತ್ಯ ಜೀವನದಲ್ಲಿ ಸಹ ಪರಸ್ಪರ ಬೆಂಬಲ ನೀಡುತ್ತಿದ್ದರು. ಪೂರ್ಣಿಮಾ ಕೆಲಸದ ಒತ್ತಡದಲ್ಲಿ ಇದ್ದರೂ ಅಮ್ಮನ ಆರೋಗ್ಯ, ಮನೋಬಲಕ್ಕೆ ಗಮನ ನೀಡುತ್ತಾಳೆ. ಶಾರದಮ್ಮ ಮನೆಯ ಎಲ್ಲಾ ಚಟುವಟಿಕೆಗಳನ್ನು ನೋಡಿಕೊಳ್ಳುತ್ತಾ ಪೂರ್ಣಿಮಾಳ ಕನಸುಗಳಿಗೆ ಸಹಾಯ ಮಾಡುತ್ತಾರೆ. ಒಂದು ದಿನ ನೆರೆಹೊರೆಯವರ ಮಕ್ಕಳೊಂದಿಗೆ ಪೂರ್ಣಿಮಾ, ಶಾರದಮ್ಮ ಆಟವಾಡುತ್ತಿದ್ದು ಅಲ್ಲಿದ್ದ ಕೆಲವರು ಅಚ್ಚರಿಗೊಂಡು ಹೇಳಿದರು, ನಿಮ್ಮ ನಡುವೆ ಎಷ್ಟು ಪ್ರೀತಿ ಇದೆ. ನಮ್ಮ ಮನೆಗೆ ಮಾದರಿ ಇದಾಗಿದೆ. ಶಾರದಮ್ಮ ಮತ್ತು ಮನಸ್ಸಿನಲ್ಲಿ ನಗುತ್ತಾ ಹೇಳಿದರು, ಈ ಬದಲಾವಣೆ ನನಗೆ ಮತ್ತು ಪೂರ್ಣಿಮಾಳಿಗೆ ಶಾಂತಿ, ಸಂತೋಷ ತಂದಿದೆ. ನಾನು ಈಗ ತಾನು ಹೇಗೆ ನಡೆದುಕೊಂಡಿದ್ದೆ ಅಂತ ಪಶ್ಚಾತ್ತಾಪಿಸುತ್ತೇನೆ. ಆದರೆ ಇನ್ನು ಮುಂದೆ ನಾವು ಒಟ್ಟಾಗಿ ಬಲವಾಗಿ ಜೀವನ ಸಾಗಿಸುತ್ತೇವೆ. ಪೂರ್ಣಿಮಾ ಕೂಡ ಹರ್ಷದಿಂದ ಹೇಳಿದರು, ನಾನು ಅಮ್ಮನೊಂದಿಗೆ ಇಂಥ ಒಗ್ಗಟ್ಟಿನಲ್ಲಿ ಇರಲು ಸಾಧ್ಯವಾಯಿತು. ನನ್ನ ಜೀವನದಲ್ಲಿ ಅವರ ಪ್ರೀತಿ ಅತ್ಯಂತ ಮಹತ್ವದ್ದಾಗಿದೆ. ವಿಜಯ್ ಕೊಠಡಿಯಲ್ಲಿ ಕುಳಿತುಕೊಂಡು ಮೌನವಾಗಿ ನಗುತ್ತಾ, ನಮ್ಮ ಮನೆಗೆ ನಿಜವಾದ ಶಾಂತಿ, ಸಂತೋಷ, ಪ್ರೀತಿ ಬಂದಿದೆ. ಬಂಡಾಯವಿಲ್ಲ, ಗೊಂದಲವಿಲ್ಲ. ಈಗ ಮನೆಯನ್ನು ಆನಂದದ ಸ್ಥಳವೆಂದು ಕರೆಯಬಹುದು. ಬೆಂಗಳೂರು ಅಪಾರ್ಟ್ಮೆಂಟ್ನಲ್ಲಿ ದೀಪಾವಳಿ ಹಬ್ಬದ ಸಜ್ಜು ನಡೆಯಿತು. ಪೂರ್ಣಿಮಾ ಮತ್ತು ಶಾರದಮ್ಮ ಒಟ್ಟಾಗಿ ಅಡಿಗೆ ಮಾಡಿದರು. ಶಾರದಮ್ಮ ಹಳ್ಳಿ ಪದ್ಧತಿಯ ತಾಯಿ ಮಗಳ ಆಟವಾಡಿದರು. ಪೂರ್ಣಿಮಾ ಸೌಕರ್ಯಗಳೊಂದಿಗೆ ಆಧುನಿಕ ಸ್ಪರ್ಶ ಸೇರಿಸಿದಳು. ನೆರೆಹೊರೆಯವರು ಕೇವಲ ದೀಪವನ್ನು ನೋಡಲು ಬಂದರೆ ಅತ್ತೆ ಸೊಸೆ ನಡುವೆ ಎಷ್ಟು ಒಗ್ಗಟ್ಟಿದೆ ಎಂಬುದನ್ನು ಮೆಚ್ಚಿದರು. ವಿಜಯ್ ಕುಳಿತುಕೊಂಡು ಮನಸ್ಸಿನಲ್ಲಿ ನಗುತ್ತಾ, ನನ್ನ ಮನೆ ನಿಜವಾದ ಸಂತೋಷದಿಂದ ತುಂಬಿದಂತಾಗಿದೆ. ಪೂರ್ಣಿಮಾ ದೊಡ್ಡ ಪ್ರಾಜೆಕ್ಟ್ ಡೆಡ್ಲೈನ್ಗೆ ಬಿದ್ದಾಗ ಶಾರದಮ್ಮ ಮನೆ ಎಲ್ಲಾ ಕೆಲಸಗಳನ್ನು ನೋಡಿಕೊಂಡರು. ಪೂರ್ಣಿಮಾ ರಾತ್ರಿ ಕೆಲಸ ಮಾಡುತ್ತಾಳೆ, ಆದರೆ ಮನಸ್ಸಿಗೆ ಸಂತೋಷ, ಅಮ್ಮನ ಸಹಾಯ ಇರಲು ಕಾರಣ. ಶಾರದಮ್ಮ ಪ್ರೀತಿಯಿಂದ, ನೀನು ಕೆಲಸ ಮಾಡು, ನಾನು ಹೋಗುತ್ತೇನೆ ಎಂದು ಹೇಳುತ್ತಾರೆ. ಈ ಸಹಕಾರದಿಂದ ಪೂರ್ಣಿಮಾ ಕೆಲಸದಲ್ಲಿ ಯಶಸ್ಸು ಸಾಧಿಸುತ್ತಾಳೆ. ಮನೆಯ ಬದಲಿ ಮತ್ತು ಅತ್ತೆ ಸೊಸೆ ಸಂಬಂಧವನ್ನು ನೋಡಿ ನೆರೆಹೊರೆಯವರು ಸಂತೋಷದಿಂದ ಕಳುಹಿಸುತ್ತಾರೆ. ನಿಮ್ಮ ಸಂಬಂಧ ನಿಜವಾದ ಪ್ರೀತಿ ಮತ್ತು ಗೌರವದ ಉದಾಹರಣೆಯಾಗಿದೆ. ಶಾಲೆಯ ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಈ ಸಂಬಂಧದ ನೋಡಿ ಕಲಿಕೆ ಸಿಗುತ್ತದೆ. ವಿಜಯ್ ತೃಪ್ತಿಯಿಂದ ನಗುತ್ತಾನೆ, ನಮ್ಮ ಮನೆ ಎಲ್ಲರಿಗೂ ಮಾದರಿ ಆಗುತ್ತಿದೆ.
ಸೋಮವಾರ ಸಂಜೆ ಪೂರ್ಣಿಮಾ ಮತ್ತು ಶಾರದಮ್ಮ ಕೆಫೆಗೆ ಹೋಗಿ ಚಹಾ ಕುಡಿಯುತ್ತಾರೆ. ಹಾಸ್ಯದಿಂದ ಮತ್ತು ನಗುವಿನಿಂದ ಮನೆ ತುಂಬಿ ಹರ್ಷವಾಗಿರುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಈ ಸಂಬಂಧದ ಚಿತ್ರಗಳನ್ನು ಮೆಚ್ಚಿಕೊಳ್ಳುತ್ತಾರೆ. ಪೂರ್ಣಿಮಾ ಒಂದು ದೊಡ್ಡ ಪ್ರೆಸೆಂಟೇಷನ್ಗೆ ಹೋಗುತ್ತಿದ್ದಾಳೆ. ಅಮ್ಮ ಶಾರದಮ್ಮ ಚಿಂತೆ, ಅವಳ ಆರೋಗ್ಯ ಹೇಗಿರಬೇಕು. ಪೂರ್ಣಿಮಾ ಸಂತೋಷದಿಂದ ನೀವು ನನ್ನ ಜೊತೆ ಇದ್ದರೆ ಯಾವುದು ಕಷ್ಟವಿಲ್ಲ ಎಂದು ಹೇಳಿ ಸವಾಲುಗಳನ್ನು ಎದುರಿಸುತ್ತಾಳೆ. ಈ ಸಹಕಾರ, ಗೌರವ, ಪ್ರೀತಿ ಮಾದರಿ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಪೂರ್ಣಿಮಾ ಶಾರದಮ್ಮ ಮನೆ ಕೆಲಸ, ಆಫೀಸು ಕೆಲಸ, ಜೀವನದ ಒತ್ತಡವನ್ನು ಸಮತೋಲನಗೊಳಿಸುತ್ತಾರೆ. ಹಾಸ್ಯ, ನಗು, ಚಿಕ್ಕ ಸಂಭಾಷಣೆ ದಿನನಿತ್ಯ ಜೀವನದಲ್ಲಿ ಒಗ್ಗಟ್ಟನ್ನು ತರುತ್ತದೆ. ವಿಜಯ್ ಮನಸ್ಸಿನಲ್ಲಿ ಸಂತೋಷದಿಂದ ನಗುತ್ತಾನೆ. ನಿಜವಾದ ಶಾಂತಿ ಮನೆಗೆ ಬಂದಿದೆ ಎಂದು ಅವನು ಸಂತೋಷದಿಂದ ನಗುತ್ತಾನೆ. ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ನೀತಿ ಪಾಠಗಳೆಂದರೆ ಅತ್ತೆ ಸೊಸೆ ಸಂಬಂಧದಲ್ಲಿ ಗೌರವ, ಸಹಕಾರ, ಪ್ರೀತಿ ಅತ್ಯಂತ ಮುಖ್ಯ. ಹಳೆಯ ಹಠ ಬಿಟ್ಟು ಹೊಸ ಮನೋಭಾವ, ಪರಸ್ಪರ ಬುದ್ಧಿ ಮತ್ತು ಇರುವುದರಿಂದ ಮನೆ ಶಾಂತಿ ಹೊಂದುತ್ತದೆ. ಜೀವನದ ಒತ್ತಡ, ಕೆಲಸ, ಹಬ್ಬಗಳಲ್ಲಿಯೂ ಒಟ್ಟಾಗಿ ಬೆಂಬಲ ನೀಡಿದರೆ ಕುಟುಂಬವು ಸಂತೋಷ, ಶ್ರೇಷ್ಠತೆಯ ಸಂಕೇತವಾಗಿರುತ್ತದೆ. ನೆರೆಹೊರೆಯವರು ಸಮಾಜಕ್ಕೂ ಉತ್ತಮ ಮಾದರಿ ಆಗುವಂತೆ ಇದು ನಿಲ್ಲುತ್ತದೆ. ಪ್ರೀತಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕತೆ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.